ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚೆನ್ನಾಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಇವತ್ತು ದಿನ ಬಂದು 13ನೇ ತಾರೀಕು ಜುಲೈ, ಶನಿವಾರ. ಇವತ್ತೊಂದು ಲಾಗ್ ಏನಪ್ಪ ಅಂತಂದರೆ, ಶನಿವಾರ ಆಗೋದ್ರಿಂದ ಇವತ್ತು ಲಾಸ್ಟ್ ಕೊನೆ ದಿನ ಈ ಡ್ಯೂಟಿ. ಅಂದರೆ ಈ ವಾರದಲ್ಲಿ ಕೊನೆ ದಿನ ಆಗಿರೋದ್ರಿಂದ ನಾನು ಸೋಮವಾರದಿಂದ ಈ ಶನಿವಾರ ಸಂಜೆ ನಾನು ಡ್ಯೂಟಿ ಕಡೆ ಟ್ರಿಪ್ ಮಾಡ್ಕೊಂಡು ಮನೆಗೆ ಹೋಗೋವರೆಗೂ ಏನು ಮಾಡ್ತೀನಿ, ಎಷ್ಟು ದುಡಿತೀನಿ ಅನ್ನೋದನ್ನೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಷ್ಟು ದುಡ್ದಿರ್ತೀನಿ. ಆಮೇಲೆ ನಾನು ಯೂಸ್ ಮಾಡೋದು ಊಬರ್ ಆ್ಯಪ್ ಒಂದನ್ನೇ, ಓಲಾನು ಯೂಸ್ ಮಾಡಲ್ಲ, ಏನಿಲ್ಲ. ಓಲಾ ಮಾಡಿದ್ರೆ ತಿಂಗಳಿಗೆ 1 ಇಲ್ಲ 2 ಡ್ಯೂಟಿ ಮಾಡ್ಬೋದು ಅಷ್ಟೇ. ನಾನು ಯೂಸ್ ಮಾಡೋದು ಬರೀ ಊಬರ್ ಒಂದನ್ನೇ. ಸೊ ಆದ್ರಿಂದ ಇನ್ಮೇಲೆ ಏನು ಮಾಡ್ತೀನಿ ಅಂದರೆ, ಇದು ಫಸ್ಟ್ ವೀಕ್ ಈ ಫಸ್ಟ್ ವೀಕ್ ಅಂದರೆ ಫಸ್ಟ್ ವೀಕಲ್ಲಿ ಎಷ್ಟು ದುಡ್ದೆ, ಸೆಕೆಂಡ್ ವೀಕ್ ಎಷ್ಟು ದುಡ್ದೆ, ಥರ್ಡ್ ಎಷ್ಟು, ಮತ್ತು ಫೋರ್ತ್ ಎಷ್ಟು, 4 ವೀಕಿಂದ ಅಂದರೆ 1 ಮಂತಿಂದ ಸೇರಿ ಎಷ್ಟಾಯಿತು, ಪ್ರತಿಯೊಂದು ವೀಕ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ನಾನು. ಸೊ ಹಂಗಾಗಿ ಶನಿವಾರ ಅಂತೂ ಲಾಗ್ ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ನಾನು ಸಂಡೇ ಮಾಡೋದು ಅದು ಬೇರೆ ಬಿಡಿ, ಅದು ಡ್ರೈವಿಂಗ್ ಸಂಬಂಧಪಟ್ಟಂದ ಏನೂ ಮಾಡಲ್ಲ. ಬಟ್ ಸೋಮವಾರದಿಂದ ಶನಿವಾರದವರೆಗೂ ಏನು ಮಾಡ್ತೀನಿ, ನನ್ನ ದುಡಿಮೆ ಎಷ್ಟಿರುತ್ತೆ ಅದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಕ್ಯಾಬಿಂದ, ಅಂದರೆ ಊಬರಿಂದ. ಮತ್ತೆ ಕಿಲೋಮೀಟರ್ನು ಕೂಡ ಎಷ್ಟು ಹೊಡ್ತು, ಈ ವಾರದಲ್ಲಿ ಕಿಲೋಮೀಟರ್ ನಾನು ಕೌಂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ವೀಕಿಂದ ಸೋಮವಾರದಿಂದ ಶನಿವಾರ ಸಂಜೆವರೆಗೂ ಎಷ್ಟು ದುಡ್ದೆ, ಎಷ್ಟು ಕಿಲೋಮೀಟ್ರು ಓಡಿದೆ ಗಾಡಿ, ವಿತ್ ಎಷ್ಟು ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ, ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ನನಗೆ ನಿಮ್ಮ ಸಹಕಾರ ಬೇಕು. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸಬ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಎಲ್ಲರಂಗೆ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿದ್ದೀವಿ. ನಮಗೂ ಹೆಲ್ಪ್ ಮಾಡಿ, ಸಹಾಯ ಅಂದರೆ ನೀವೇ ಒಂದು ಮೋಟಿವೇಶನ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿದ್ರೆ, ನನ್ನಿಂದ ಯಾರಾದರೂ 4 ಜನ ಕ್ಯಾಬ್ ಲೈನಲ್ಲಿ ಈ ಥರ ಐತೆ ಅಂದ್ಕೊಂಡ್ರೆ ಅದು ನಮ್ಗೆ ಖುಷಿ. ಸೊ ಅದಕ್ಕೋಸ್ಕರ ಬನ್ನಿ. ಇವಾಗ ಇನ್ನೂ ಯಾವುದು ಡ್ಯೂಟಿ ಬಂದಿಲ್ಲ. ಸದ್ಯಕ್ಕೆ ನಾನಿವಾಗ ಯಲಹಂಕದಲ್ಲಿದ್ದೀನಿ. ಸಹಕಾರ ನಗರ ಹತ್ರ ಇದ್ದೀನಿ. ನಾನು ನಿನ್ನೆ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ತೆಗೆದಿದ್ದು ಗಾಡಿ, ಮತ್ತೆ ಡ್ಯೂಟಿ ಮುಗಿಸೋದಲ್ಲ. ಶುಕ್ರವಾರ ಮುಗಿದು ಶನಿವಾರ ಸ್ಟಾರ್ಟ್ ಆಗಿತ್ತು. ಅಂದ್ರೆ 12:30 1 ಗಂಟೆವರೆಗೂ ನೈಟ್ ಡ್ಯೂಟಿ ಮಾಡಿ, ಮತ್ತೆ 4:15 ಎದ್ದು ನಾನು 4:15 ಸೀದಾ ಏರ್ಪೋರ್ಟ್ ಡ್ಯೂಟಿ ಬೀಳುತ್ತೆ. ಏರ್ಪೋರ್ಟ್ಗೆ ಹೋಗಿ ಮತ್ತೆ ಏರ್ಪೋರ್ಟಿಂದ ವಾಪಸ್ ಸಹಕಾರ ನಗರ ಬಂದಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ ಇವತ್ತೊಂದು. ಅಂದರೆ ಹೆಚ್ಚು ಡ್ಯೂಟಿ ಬಗ್ಗೆ, ಅಂದರೆ ಏನು ಮಾಡಿದೆ ಎತ್ತ ಮಾಡಿದೆ ಅಂತ ತೋರ್ಸಕ್ಕೆ ಹೋಗಲ್ಲ. ಸಂಜೆ ಒಳಗಡೆ ನಾನು ಇವತ್ತಿನ ಎಷ್ಟು ಆಯಿತು, ಮತ್ತು ಟೋಟಲ್ ಸೋಮವಾರದಿಂದ ಶನಿವಾರದವರೆಗೂ ಎಷ್ಟು ಮಾಡಿದ್ದೀನಿ ಅನ್ನೋದೆಲ್ಲ ಪ್ರತಿಯೊಂದು ತೋರಿಸ್ತೀನಿ. ದಯವಿಟ್ಟು ಇದಕ್ಕೆ ನಿಮ್ಮ ಸಹಕಾರ ಬೇಕು. ದಯವಿಟ್ಟು ಸಹಕರಿಸಿ ಅಂತ ನಾನು ಕೇಳ್ಕೊಂತೀನಿ. ಸೊ ಬನ್ನಿ. ಇವಾಗ ಒಂದು ಡ್ಯೂಟಿ ಬಂದಿದೆ, ಡ್ಯೂಟಿ ತಗೊಂಡಿದ್ದೀನಿ. ತಿರುಮಲ ಶೆಟ್ಟಹಳ್ಳಿ ಅಂತ 25 ಕಿಲೋಮೀಟರ್ ಇದೆ. ಬರೀ 336 ರೂಪಾಯಿ ಇರ್ತಿದ್ದಾನೆ. ಆದರೂ ಅದನ್ನ ಬಿಟ್ಟಿಲ್ಲ, ತಗೊಂಡಿದ್ದೀನಿ. ಯಾವ್ದಾದ್ರು ಡ್ರೈವರ್ ನೋಡಿದ್ರು, ಏನು ಗುರು ಅಷ್ಟು ಕಡಿಮೆ ಅಮೌಂಟು, ಅಷ್ಟು ಜಾಸ್ತಿ ಕಿಲೋಮೀಟರ್ ತಗೊಂಡಿದ್ದೀರಿ ಅಂತ ದಯವಿಟ್ಟು ಬೈಬೇಡ್ರಿ. ಅನಿವಾರ್ಯ, ಡ್ಯೂಟಿ ತಗೊಳ್ಳೇಬೇಕು. ಅದಕ್ಕೂ ಯಾಕೆ ಅನ್ನೋದೊಂದನ್ನ ಅದಕ್ಕೂ ಒಂದು ಲಾಗ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಇವಾಗ ಪಿಕ್ ಮಾಡಕ್ಕೆ ಹೋಗೋಣ. ಇನ್ನು ಟಿಫನ್ ಬೇರೆ ಮಾಡಿಲ್ಲ. ಟಿಫನ್ ಇವತ್ತು ತಲೆ ಕೆಡಿಸ್ಕೊಳ್ಳಲ್ಲ. ಸದ್ಯ ಇವತ್ತು ಲಾಗಲ್ಲಿ ಪ್ರತಿಯೊಂದು ಡೀಟೇಲ್ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ನಿಮಗೆ. ದಯವಿಟ್ಟು ಸ್ನೇಹಿತರೆ, ಮತ್ತೊಂದ್ಸಲಿ ಕೇಳ್ಕೊತಾ ಇದ್ದೀನಿ, ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಮೊದಲ ಬಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಆಶೀರ್ವಾದ ಹೆಂಗೆ ಮಾಡ್ತೀರಾ ನಮಗೂ ಅದೇ ಥರ ಮಾಡಿ. ಆದಷ್ಟು ನಿಮಗೆ ನನ್ನ ಕಡೆಯಿಂದ ಏನೇನು ಡೀಟೇಲ್ ಬೇಕು ಕೊಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಅಂದರೆ ನಾನೇನೆಲ್ಲ ತಿಳಿದಿದ್ದೀನಿ ಅಂತ ಅಲ್ಲ, ತಿಳಿದಿರೋದನ್ನ ಹೇಳ್ತೀನಿ, ನನಗೆ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಂಡಾದ್ರೂ ಹೇಳ್ತೀನಿ. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. ಸ್ನೇಹಿತರೆ ನೋಡ್ಬೋದು, ಗ್ಯಾಸು ಕರೆಕ್ಟಾಗಿ ಅರ್ಧ ಪಾಯಿಂಟ್ ಎಲ್ಲ ಐತೆ. ನೈಟ್ ಹಾಕ್ಸಿದ್ದೆ ಗ್ಯಾಸ್ನ. ನಿನ್ನೆ ನೈಟ್ ಒಂದು ಕರೆಕ್ಟಾಗಿ ಟೋಟಲ್ ನಾನು ನೈಟಲ್ಲಿ 4 ಏರ್ಪೋರ್ಟ್ ಟ್ರಿಪ್ ಮಾಡಿದ್ವಿ ಇವತ್ತು. ಸದ್ಯಕ್ಕೆ 4 ಏರ್ಪೋರ್ಟ್ ಟ್ರಿಪ್ ಮಾಡಿದ್ದೀನಿ. ಇಲ್ಲ ಆಮೇಲೆ ಆನ್ ದ ವೇ ಎಲ್ಲಾದರೂ ಗ್ಯಾಸ್ ಹಾಕ್ಸ್ಕೊಬೇಕು. ಯಾಕಂದರೆ ಸಂಜೆವರೆಗೂ ಇವತ್ತು ಎಷ್ಟಾಗುತ್ತೆ ಅಷ್ಟೂ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದಕ್ಕೋಸ್ಕರ ಇದು ಸಂಜೆವರೆಗೂ ಸಾಕಾಗಲ್ಲ ಗ್ಯಾಸ್ ಇದು. ಕಸ್ಟಮರ್ ಆಲ್ರೆಡಿ ಈಸ್ಟಿನ್ ಮಾಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಆಟೋ ಸ್ಟ್ಯಾಂಡು, ಇವರೇ ಇರ್ಬೋದು ಬಹುಶಃ ಅಂತ ಅನ್ಕೊಂತ. ಇವರೇ
OTP ಹೇಳಿ ಸರ್. ಸೆವೆನ್ ತ್ರೀ ಸೆವೆನ್ 0. ಇವಾಗ ಕಸ್ಟಮರ್ನ ಇಲ್ಲೇ ಈಗ ತಾನೇ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಟೈಮ್ ಬರೀ 8 ಗಂಟೆ ಆಗ್ಬಿಟ್ಟಿತ್ತು. ಟಿಫನ್ ತಿಂದು ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ಈ ವೈಟ್ ಫೀಲ್ಡ್ ತಿರುಮಲ ಶೆಟ್ಟಹಳ್ಳಿಯಿಂದ ಇದಕ್ಕೆ ಯಾವುದಪ್ಪ 8ನೇ ಮೈಲಿ ಹತ್ರ ಅದು ಆಚಾರ್ಯ ಕಾಲೇಜ್ ಇದೆ, ಅಲ್ಲಿ ಆಚಾರ್ಯ ಕಾಲೇಜ್ಗೆ ಡ್ಯೂಟಿ ಬಂದಿದೆ. ಹೋಗ್ತಾ ಇದ್ದೀನಿ ಸದ್ಯ ಅವ್ರನ್ನ ಪಿಕಪ್ ಮಾಡೋಕ್ಕೆ. ಪಿಕ್ ಆಗಿದ್ರೆ ಸಾಕು, ಯಾಕಂದರೆ 800 ರೂಪೀಸ್ ತೋರಿಸಿದೆ. ಅಂದರೆ ಒಂದು 50 ರೂಪಾಯಿ ಕಟ್ಟಾಗುತ್ತೆ. ಕಟ್ಟಾಗಿ ಒಂದು 750 ಆ ಥರ ಬರುತ್ತೆ. ಸಾಕು ಗುರು. ಯಾವುದೋ ಒಂದು ಶನಿವಾರ ಬೇರೆ ಇವತ್ತು ಟ್ರಾಫಿಕ್ ಸಿಕ್ಕಾಪಟ್ಟೆ. ಟ್ರಾಫಿಕ್ ಶುರು ಆಗೋದ್ರೊಳಗಡೆ ಸ್ವಲ್ಪ ಒಂದು ರೇಂಜ್ಗೆ ಒಂದು ಅರ್ನಿಂಗ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಬನ್ನಿ ಗೈಸ್, ಹೋಗಿ ಇವ್ರನ್ನ ಪಿಕ್ ಮಾಡ್ಬಿಡೋಣ ಕಸ್ಟಮರ್ನ. ಗುರು ಕಸ್ಟಮರ್ನ ಅರ್ಜೆಂಟಾಗಿ ಪಿಕಪ್ ಮಾಡಕ್ ಹೋಯ್ತಾ ಇದೆ. ಅಷ್ಟರಲ್ಲಿ ರೈಲ್ವೆ ಟ್ರ್ಯಾಕು ಕ್ಲೋಸ್ ಆಗಿದೆ. ಛೇ, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಕಸ್ಟಮರ್ಗೆ ಒಂದು ಫೋನ್ ಮಾಡಿ ಹೇಳ್ಬಿಡ್ತೀನಿ, ಇನ್ಫಾರ್ಮ್ ಮಾಡ್ತೀನಿ. ಈಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಲಾಂಗ್ ಟ್ರಿಪ್ ಬೇರೆ ಗುರು. ಯಾವ ಸುಮ್ಮನೆ ಕ್ಯಾನ್ಸಲ್ ಆದರೆ ಸುಮ್ಮನೆ ಹಿಂಸೆ. ಕಸ್ಟಮರ್ ಫೋನೇ ಎತ್ತಲಿಲ್ಲ, ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ ಇವರು. ಒಯ್ತಾ ಇದ್ದೀನಿ, ಫೋನ್ ಎತ್ತಲಿ ಬಿಡ್ಲಿ, ವೆಯ್ಟ್ ಮಾಡ್ತಾರೆ. ಯಪ್ಪ ಏನು ಗುರು ಇದೊಂದು ಸಿಂಗದೇ. ಈ ರೈಲ್ವೆ ಟ್ರ್ಯಾಕ್ಗಳ ಹತ್ರ ಇದೊಂದು ಗೋಳು ಗುರು. ನಮ್ಮ ಬೆಂಗಳೂರಲ್ಲಿ ಏನು ಸಾಯ್ತಾರೆ. ಅದರಲ್ಲೂ ಈ 2 ವೀಲರ್ಗಳಂತೂ ಒಂದು ಸೈಡಲ್ಲಿ ನಿಂತ್ಕೊಳ್ಳೋಣ ಅನ್ನಂಗಿಲ್ಲ. ಇವಾಗ ಟ್ರ್ಯಾಕ್ ಓಪನ್ ಆದ ತಕ್ಷಣ ಒನ್ ವೇಲ್ ಬರ್ರಂತ ಬಂದ್ಬಿಡ್ತಾರೆ 2 ವೀಲರು. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ ಗುರು. ಏನೇ ಆಗಲಿ 2 ವೀಲರ್ಗಳು. ಯಪ್ಪ 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 ಯಪ್ಪ, ಅವರಿಂದಾನೇ ಅರ್ಧಕ್ಕರ್ಧ ಟ್ರಾಫಿಕ್ಗಳಾಯ್ತವೆ. ಕಸ್ಟಮರ್ ಏರಿಯಾಗೆ ಬಂದು ಯಾವುದೋ ಹಳ್ಳಿ, ನನ್ನಿಷ್ಟಕ್ಕಲ್ಲಿ ಯಾರೋ ಒಬ್ರು ನಿಂತಿದ್ದಾರೆ. ಬಹುಶಃ ಅವರೇ ಇರ್ಬೋದು ಅಂತ ಅನ್ಕೊಂತೀನಿ. ಯಾವುದಪ್ಪ ಇದು? ಬ್ಲೂಬೆರ್ರಿ ದೀಪ ಆರ್ಕೇಡ್ ಕಾರ್ಪೊರೇಟ್ ಆಫೀಸಾ ಐತೆ. ಓ ಅಣ್ಣ ನೋಡ್ರಿ, ಬೆಂಗಳೂರಲ್ಲೂ ದನ ಮೇಯ್ಸೋರವ್ರೆ. ನಿಜವಾಗ್ಲೂ ಇವ್ರನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಗುರು. ನಮ್ಮ ಫ್ಯಾಮಿಲಿಲ್ಲ ಯಾರನ್ನೊಬ್ರು ನೋಡ್ದಂಗೆ ಅನ್ಸುತ್ತೆ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಇವರೇ ಕಸ್ಟಮರ್. ನಾವು ಇವ್ರು ಹಿಡ್ಕೊಂಡು ಹೋಯ್ತಾರ ನೋಡ್ರೆ ದನ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ದನ ಕರ್ಗಳನ್ನೆಲ್ಲ ಹೊಲ್ದ ಕಡೆ ಮತ್ತೆ ದನ ಮೇಯ್ಸಕ್ಕೆಲ್ಲ ಹೊಡ್ಕೊಂಡು ಹೋಯ್ತದಲ್ಲ, ಅವಾಗ ಅದೆಲ್ಲ ನೆನಪಾಗ್ಬಿಡುತ್ತೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರಬೇಕು. 1 2 3 4 ಆಮೇಲೆ ಅವನೊಬ್ಬನ. ಓಕೆ, ಅದಕ್ಕೆ ಹೇಳಿದೆ. ಪೂರಾ ಫೋನ್ ಮಾಡಿ ಹೇಳು ಅವ್ರಿಗೆ, ನಿಮ್ಮ ಇವ್ರಿಗೆ ಹೇಳ್ತೀನಿ. ಹೆಸರುಘಟ್ಟ ರೋಡು, ಸಪ್ತಗಿರಿ ಕಾಲೇಜ್ ಹತ್ರ ಬಂದು ಕಸ್ಟಮರ್ನ ಡ್ರಾಪ್ ಆಗ್ದೆ. ಇವರೇ ನೋಡಿ ಕಸ್ಟಮರ್. ಇದೇ ಕಸ್ಟಮರು. 5 ಜನ ಇದ್ರು, ಅದಕ್ಕೋಸ್ಕರ 100 ರೂಪೀಸ್ ಎಕ್ಸ್ಟ್ರಾ ತಗೊಂಡೆ. ಸ್ನೇಹಿತರೆ, ಇನ್ನೊಂದು ಗುಡ್ ನ್ಯೂಸು ಏನಪ್ಪ ಅಂತಂದ್ರ, ಇವತ್ತಿಗೆ ನಮ್ಮ ಗಾಡಿ ಶೋರೂಮ್ ಇಂದ ಆಚೆ ಬಂದು 1 ವರ್ಷ ಕಂಪ್ಲೀಟ್ ಆಯ್ತೈತೆ. 1 ವರ್ಷದಲ್ಲಿ ತುಂಬಾ ಕೆಲವೊಂದ್ಸಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಏರುಪೇರ್ ಆಗಿದೆ. ಬಿಸ್ನೆಸ್ ಏನ್ ತೊಂದರೆ ಇಲ್ಲ, ಆದ್ರೂ ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ರೀತಿ ಒಂದು ಲೋನ್ ಕಟ್ಟಕ್ಕಾಗ್ಲಿ, ಒಂದು ಇನ್ನೊಂದಕ್ಕಾಗ್ಲಿ ಯಾವುದೇ ರೀತಿ ನನಗೆ ಗಾಡಿ ತೊಂದರೆ ಮಾಡಿಲ್ಲ. ಸಂಪಾದನೆನೂ ಹಂಗೆ ಕೊಟ್ಟಿದೆ, ಹಂಗೆ ಸಂಪಾದನೆ ಮಾಡ್ತಾ ಇದ್ದೀನಿ. 1 ವರ್ಷದಲ್ಲಿ 1 ಚೆಕ್ ಬೌನ್ಸ್ ನಾನು ಮಾಡಿಲ್ಲ.
ಆಮೇಲೆ ಇನ್ನೊಂದು 1 ವರ್ಷದಲ್ಲಿ ನಾನು ಗಾಡಿ ಎಷ್ಟು ಓಡಿಸಿದೀನಿ ಅಂತಂದ್ರೆ ಕಡಿಮೆನೋ ಜಾಸ್ತಿನೋ ಗೊತ್ತಿಲ್ಲ. ಇದು ನಾನು ದುಡ್ದಿಲ್ಲ ಅಂತ ಹೇಳಕ್ಕೆ ಈ ಕಿಲೋಮೀಟರ್ ಸಾಕ್ಷಿ. ಒಂದ್ಸಲಿ ನಿಮ್ಗೂ ತೋರಿಸ್ಬೇಕು ಈ ಕಿಲೋಮೀಟರ್ನ, ಬನ್ನಿ ಒಂದ್ಸಲಿ ನೋಡಿ. ನನ್ನ ಗಾಡಿ ಬಂದು 1 ವರ್ಷಕ್ಕೆ ಇಲ್ಲಿಗೆ ಈ 10-20 ಟೈಮ್ ಸಮಯಕ್ಕೆ 63,865 ಕಿಲೋಮೀಟರ್ ಗಾಡಿ ಓಡಿಸಿದ್ದೀನಿ 1 ವರ್ಷದಲ್ಲಿ. ಅಂದರೆ 1 ವರ್ಷದಲ್ಲಿ 1 ತಿಂಗಳು ಓಡಿಸ್ಲಿಲ್ಲ. ಯಾಕೆಂದರೆ ಗಾಡಿ ಆಕ್ಸಿಡೆಂಟ್ ಆಗಿತ್ತು ನಂದು. ಅವಾಗ ಇನ್ಶೂರೆನ್ಸ್ ಕ್ಲೈಮಿಗೆ ಬಿಟ್ಟಿದ್ದೆ. ಆ ಸ್ಪೇರ್ ಪಾರ್ಟ್ಸ್ಗಳು ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ. ನನ್ನ ಗಾಡಿ ರೆಡಿ ಆಗಿ 1 ತಿಂಗಳಾಗಿತ್ತು. ಬಹುಶಃ ಆ 1 ತಿಂಗಳು ನಾನು ಓಡಿಸಿದ್ರೆ 70,000 ಕಂಪ್ಲೀಟ್ ಆಗ್ಬಿಟ್ರೆ ಇಷ್ಟೊತ್ತಿಗೆ. 1 ತಿಂಗಳು ಮಾತ್ರ ನನ್ನ ಗಾಡಿ ಓಡಿಸ್ತಿಲ್ಲ. ಸೊ ನಮ್ಮ ಗಾಡಿ ಬಂದು 1 ವರ್ಷ ಏನೋ ಒಂಥರ ಖುಷಿ ಗುರು. 1 ವರ್ಷ ಯಾವ ಥರ ಹೋಯ್ತು ಅಂತಾನೆ ಗೊತ್ತಿಲ್ಲ ಗುರು. ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಇನ್ನೊಂದು ಡ್ಯೂಟಿ ಬಂದಿದೆ ಆಲ್ರೆಡಿ, ಹೆಬ್ಬಾಳ್ಕೆ ಅಂತ. ಇವತ್ತು ನಿಮಗೆ ಎಷ್ಟು ಅಂತೂ ಏನು ಎತ್ತ ಅಂತ ತೋರಿಸ್ಲೇಬೇಕು. ಈ ವಾರದ ಸಂಪಾದನೆ ಅದು ಆಷಾಢ, ಸ್ವಲ್ಪ ಡ್ಯೂಟಿ ಡಲ್ಲು ಆದರೂ ಛಲ ಬಿಡೋದಂಗೆ ಡ್ಯೂಟಿನ ಹೊಡಿತಾ ಇದ್ದೀನಿ. ನಾನು ನಿನ್ನೆ ಬೆಳಗ್ಗೆ ಬಂದಿದ್ದು, ನಾನು ಡ್ಯೂಟಿ ಮುಗಿಸೋದು 12:30 ಆಯಿತು. ತಿರ್ಗಾ 4:00 ಇವತ್ತು 4:00 ಸ್ಟಾರ್ಟ್ ಮಾಡಿದ್ದೀನಿ ಡ್ಯೂಟಿನ. ನಾನು ಆಲ್ರೆಡಿ 2,000 ಬಡ್ದು ಬಿಸಾಕಿದ್ದೀನಿ 4:00 ಎದ್ದು. ಕಮಿಟ್ಮೆಂಟು ಹಂಗೆ ಐತೆ ಗುರು. ನಿಜವಾಗ್ಲೂ ದುಡಿಯೋದಲ್ಲ, ಹೆಂಗ ದುಡಿತೀನೋ ಅಷ್ಟೇ ಖರ್ಚಾಯ್ತೈತೆ, ಅಷ್ಟೇ ಕಮಿಟ್ಮೆಂಟು. ಭಾನುವಾರ ಬಂದರೆ ಕಡಿಮೆ ಅಂದ್ರೆ ನೀವು ನಂಬಲ್ಲ, 1,000-1,500 ಖರ್ಚಿಗೆ ಕಾಸ್ಬೇಕು, ಬರೀ ಖರ್ಚಿಗೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ತಿರ್ಗಾ ಸೋಮವಾರದಷ್ಟು ದುಡ್ಡು ಖಾಲಿ ಆಗಿರ್ತದೆ. ಮೊನ್ನೆ 10ನೇ ತಾರೀಕಲ್ಲಿ ಕಾರ್ ಲೋನ್ ಕಟ್ತೆ. ತಿರ್ಗಾ ಚೀಟಿಗಳು ಬಿದ್ದು, ಚೀಟಿ ಸ್ವಲ್ಪ ಊರ ಹಬ್ಬ ಆಗಿತ್ತು, ಹಂಗಾಗಿ ಚೀಟಿ ಕಟ್ಟಿರ್ಲಿಲ್ಲ, ಪೆಂಡಿಂಗ್ ಇದ್ದು. ಇವಾಗ ಚೀಟಿ ಕಟ್ಟಿದ್ದೀನಿ. ಸೊ ಹಂಗೆ ಜೀವನ. ಕಮಿಟ್ಮೆಂಟ್ ಇದ್ರೇನೆ ಯಾವತ್ತೂ ಅಷ್ಟೇ. ನಾನು ನಿಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ, ಕಮಿಟ್ಮೆಂಟ್ ಅನ್ನೋದು ಇಟ್ಕೊಳ್ರಿ. ಕಮಿಟ್ಮೆಂಟ್ ಅನ್ನೋದು ಇದ್ರೇನೆ ನೀವುಗಳು ದುಡಿಯಕ್ ಸಾಧ್ಯ. ಕಮಿಟ್ಮೆಂಟ್ ಇಲ್ಲ ಅಂತಂದ್ರೆ ಏನಿಲ್ಲ ಬಿಡೋ, ಕಮಿಟ್ಮೆಂಟ್ ಇಲ್ಲ ಬಿಡೋ, ಇವತ್ತಿಲ್ಲ ಅಂದ್ರೇನು ನಾಳೆ ದುಡ್ಕೊಬೋದು ಅನ್ನೋ ಮನಸ್ಥಿತಿಗೆ ಬಂದ್ಬಿಡ್ತೀವಿ. ಸೊ ಯಾರು ಅಷ್ಟೇ, ಗಾಡಿಗಳನ್ನೂ ಅಷ್ಟೇ ನೀವು ಲೋನಲ್ಲೇ ಇಟ್ಕೊಳ್ಳಿ, ಫುಲ್ ಕ್ಯಾಶ್ ಕಾರು ಇಟ್ಕೊಬೇಡ್ರಿ. ಹೇಳ್ಬೋದು ಗುರು ಫುಲ್ ಕ್ಯಾಶ್ ಮಾಡಾದ್ಮೇಲೆ ಅಷ್ಟು ದುಡಿಬೋದು, ಇಷ್ಟು ದುಡಿಬೋದು ಅಂತ. ಯಾವ ಕಾರಣಕ್ಕೂ ದುಡಿಯೋಕ್ಕಾಗಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ನಾವು ಸೋಂಬೇರಿಗಳಾಗ್ಬಿಟ್ಟಿರ್ತೀವಿ. ಯಾಕೆ ಸೋಂಬೇರಿಗಳಾಗ್ಬಿಡ್ತೀವಿ ಅಂದ್ರೆ ಗಾಡಿ ಮೇಲೆ ಲೋನ್ ಇಲ್ಲ, ಏನಿಲ್ಲ. ಬಾಗುರು 2 ದಿನ ನಿಂತ್ಕೊಂಡ್ರು ಏನೇನೂ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದಿರ್ತೀವಿ. ಸೊ ದಯಮಾಡಿ ಪ್ರತಿಯೊಬ್ಬನೂ ಅಷ್ಟೇ, ಕಾರ್ ಡಿಪಾರ್ಟ್ಮೆಂಟಲ್ಲಿರೋನು ಕಮಿಟ್ಮೆಂಟ್ಗಳನ್ನ ಇಟ್ಕೊಳ್ರಿ. ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡ್ರೆ ದುಡಿತೀರಾ. ನಾನು ದುಡಿತೀನಿ, ಯಾಕಂದ್ರೆ ಉದಾಹರಣೆ ನಾನೇ ದುಡಿತಾ ಇಲ್ವಾ. ಅದು ಕಮಿಟ್ಮೆಂಟ್. ಈ ಮಟ್ಟಕ್ಕೆ ಕಮಿಟ್ಮೆಂಟ್ ಇರೋದಕ್ಕೆ. ಇಲ್ಲ ಅಂದಿದ್ರೆ ಕಷ್ಟ ಆಗಿರೋ. ಸೊ ಬನ್ನಿ, ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಬಂದು ಅವರೆಲ್ಲ ಒಳಗಡೆ ತೋರಿಸ್ತಾ ಇದಾರೆ, ಪಿಕಪ್ ಮಾಡ್ಬಿಡೋಣ. ಸದ್ಯಕ್ಕೆ ಕಸ್ಟಮರ್ನ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಬಂದು ಡ್ರಾಪ್ ಹಾಕಾಯ್ತು. ಟೋಟಲ್ ನಾನು ಬೆಳಗ್ಗೆ 4:30 ಎದ್ದು 2,052 ರೂಪಾಯಿ ಪ್ಲಸ್ 100 ರೂಪಾಯಿ ಒಬ್ರು ಕಸ್ಟಮರ್ ಎಕ್ಸ್ಟ್ರಾ ಕೊಟ್ಟಿದ್ದು 2,150 ರೂಪಾಯಿ ಮಾಡಿದ್ದೀನಿ. ಮತ್ತು ಇವಾಗ ಗ್ಯಾಸ್ ಬಂದು ನೋಡಿ ಇರೋ ಒಂದೇ ಪಾಯಿಂಟು. ಸೊ ಅದಕ್ಕಾಗಿ ಇವಾಗ ಫಸ್ಟ್ RT ನಗರದಲ್ಲಿ ಗ್ಯಾಸ್ ಬಂಕ್ ಐತೆ, ಹೋಗಿ ಮೊದಲು ಗ್ಯಾಸ್ ಹಾಕ್ಸ್ಕೊಂಡು ಆಮೇಲೆ ಮತ್ತೆ ಡ್ಯೂಟಿ ತಗೊಬೇಕು. ಸೊ ಬನ್ನಿ ಮೊದಲು ಹೋಗಿ ಗ್ಯಾಸ್ ಹಾಕ್ಸ್ಬಿಡೋಣ. ಗ್ಯಾಸ್ ಹಾಕ್ಸಾಯ್ತು. ಸದ್ಯಕ್ಕೆ ನೋಡಿ ಟೈಮ್ ನೋಡಿ 2:21. ಟೈಮು 2:21. ಗ್ಯಾಸ್ ಹಾಕ್ಸಾದ್ಮೇಲೆ ಯಾವುದು ಡ್ಯೂಟಿನೇ ಬೀಳಲಿಲ್ಲ. ಸದ್ಯ ಇವಾಗ 2:20 ಬಿದ್ದೈತೆ. 11 ಗಂಟೆ ಸ್ಟಾಪ್ ಮಾಡಿದವನು. ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಹೇಳ್ಬೇಕಾದ್ರೆ RT ನಗರಲ್ಲಿ ಗ್ಯಾಸ್ ಬಂಕ್ ಯಾವುದೂ ಇರಲಿಲ್ಲ. ಮತ್ತು ಅಲ್ಲಿಂದ ಏನು ಮಾಡಿದೆ, ಗ್ಯಾಸ್ ಹಾಕ್ಸ್ಲೇಬೇಕಾಗಿತ್ತು. ಗ್ಯಾಸ್ ಬೇಕಾಗಿತ್ತು ಗ್ಯಾರಂಟಿ. ಅದಕ್ಕೋಸ್ಕರ ಇದು RT ನಗರಿಂದ ಹತ್ತಿರಕ್ಕೆ ನಿಯರ್ ಯಾವುದೂ ಇರಲಿಲ್ಲ ಗ್ಯಾಸ್ ಬಂಕು. ಹಂಗಾಗಿ ನಾನು ಮಲ್ಲೇಶ್ವರಂ ಬಂದ್ಬಿಟ್ಟೆ. ಖಾಲಿ ಬಂದು ಗ್ಯಾಸ್ ಹಾಕ್ತೆ. ಮಲ್ಲೇಶ್ವರಮಲ್ಲಿ ಒಂದು ಡ್ಯೂಟಿನೂ ಬರಲಿಲ್ಲ. ಈಗ ವೆಯ್ಟ್ ಮಾಡಿ 2:15 ಆಯಿತು. ಈಗ ಚಿಕ್ಕಚಾಲದಾದ್ರೆ ಯಾವುದೋ ಒಂದು ಹೊಸಳ್ಳಿ ಅಂತ ಊರಿದೆ, ಅಲ್ಲಿಗೆ ಡ್ಯೂಟಿ ಬಂದಿದೆ. ತೊಗೊಂಡು ಹೋಗ್ತಾ ಇದ್ದೀನಿ. ಈ ಪ್ಯಾಡ್ನ ನಮಗೆ ಕಸ್ಟಮರ್ ಏನು ಮಾಡೋದು ನೋಡ್ರಿ. ಪಿಕಪ್ ಪಾಯಿಂಟ್ ಕೊಟ್ಟಿರೋದು ಇಲ್ಲಿ, ಅವನು ಇರೋದು ನೋಡಿದ್ರೆ ಇಲ್ಲಿ.
ಈಗ ನಾನೇನು ಮಾಡ್ಬೇಕಂದ್ರೆ ಈ ರೋಡಲ್ಲಿ ಸೀದಾ ಈ ಕಡೆಯಿಂದ ಹೋಗಿ ಅಲ್ಲೋಗಿ ತಿರ್ಗಾ ಅಲ್ಲಿಂದ ಹಿಂಗೆ ಬಂದು ತಿರ್ಗಾ ಈ ಕಡೆ ಹೋಗಿ ಇಲ್ಲಿ ಯೂ ಟರ್ನ್ ಹಾಕೊಂಡು ಮತ್ತೆ ಹಿಂಗೆ ಬಂದು ಪಿಕಪ್ ಮಾಡ್ಬೇಕು ನೋಡಿ. ಕಚ್ಚಡ ನನ್ನ ಮಗ ಹೆಂಗ್ ಬೇಕಂಗೆ ಬುಕ್ ಮಾಡ್ತಾನೆ. ಈ ಕಸ್ಟಮರ್ನ ಸದ್ಯಕ್ಕೆ ಇಲ್ಲಿ ಚಿಕ್ಕಜಾಲ ಹತ್ರ ಬಂದು ದೊಡ್ಡ ಜಾಲ ಹತ್ರ ಬಂದು ಡ್ರಾಪ್ ಹಾಕಿ ಆಯಿತು. ಪಾಪ ಅಲ್ಲಿ ಬೈಕಂಡು ಬಂದೆ, ಆದರೂ ಒಳ್ಳೆ ಮನ್ಸ ಪಾಪ ಸಿಕ್ಕಾಪಟ್ಟೆ ಇದು ಮಾಡಿದೆ. ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊಂಡ. ಮತ್ತು 50 ರೂಪಾಯಿ ಎಕ್ಸ್ಟ್ರಾ ಆಗ್ತಾ. ಬಿಲ್ ಏನಾಗಿತ್ತು 650 ರೂಪಾಯಿ ಬಿಲ್ ಆಗಿತ್ತು ಸರ್. 700 ಹಾಕಿದ್ದೀನಿ ಇಂದ. ಹೋಗ್ಲಿ ಬಿಡಿ. ಕೆಲವೊಂದ್ಸಲಿ ನಮಗೂ ಆ ಥರ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಆ ಟ್ರಾಫಿಕಲ್ಲಿ ಹೆಂಗೆ ಸದ್ಯ ನಾವು ಹೋಗಿ ಪಿಕ್ ಮಾಡೋದೇ ದೊಡ್ಡಿತ್ತು. ಅಂಥದ್ರಲ್ಲಿ ನಾನು ಯಾ ಕಡೆ ಇಲ್ಲ ಈ ಕಡೆ ಬನ್ನಿ ಅಂತಂದಾಗ ಹೆಂಗೆ ಆಯ್ತದೆ ಅಂತಂದರೆ, ಅದರಲ್ಲೂ ಸ್ಯಾಟರ್ಡೆ ಇವತ್ತು ಶನಿವಾರ ಎಷ್ಟು ಟ್ರಾಫಿಕ್ ನೆನ್ಸ್ಕೊಳಕ್ಕೂ ಆಗಲ್ಲ. ಆ ಮಟ್ಟಕ್ಕೆ ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಆವಾಗಲೇ ತುಂಬ ಬೇಜಾರಾಗಿತ್ತು. ಬಟ್ ಅವ್ರ ಕಸ್ಟಮರು ಬಂದು ಕೂತ್ಕೊಂಡಾದ್ಮೇಲೆ ಗಾಡಿಗೆ ಅವರೇ ಕೇಳ್ಬಿಟ್ರು, ಸಾರಿ ಸರ್ ನನ್ನಿಂದ ಮಿಸ್ಟೇಕ್ ಆಯಿತು, ಸರಿಯಾಗಿ ಲೊಕೇಶನ್ ಹಾಕ್ಲಿಲ್ಲ ಅಂದರು. ಇಟ್ಸ್ ಓಕೆ, ಬನ್ನಿ. ಊಟನೂ ತಿಂದಿಲ್ಲ ಏನಿಲ್ಲ. ಎಲ್ಲಿ ನೆಕ್ಸ್ಟ್ ಪಿಕಪ್ ಅನ್ನೋದಕ್ಕೆ ಎಲ್ಲರೂ ಸ್ವಲ್ಪ ಊಟ ಏನಾದ್ರು ತಿನ್ಕೊಬಿಡೋಣ. ಸ್ನೇಹಿತರೆ, ಟೈಮು ಇವಾಗ ನೋಡಿ 5:24. ನಾನು ಬಂದು ಹೆಚ್ಚು ಕಡೆ 3:15 ಬಂದಿದ್ದು. 2 ಅವರ್ ಇಲ್ಲೇ ಟೈಮ್ ಅಷ್ಟು ಆಗೋಯ್ತು. ಈಗ ಒಂದು ಡ್ಯೂಟಿ ಬಂದಿದೆ, 2.2 ಕಿಲೋಮೀಟರ್ ಇದೆ. ಸೊ ಬನ್ನಿ ಇವಾಗ ಪಿಕಪ್ ಮಾಡೋಣ ಬೇಗ. ಇವಾಗ ನಾವು ಬಂದು ಕಗ್ಗದಾಸಪುರದಲ್ಲಿದ್ದೀನಿ. ಅವ್ರದ್ದು ಡ್ರಾಪ್ ಒಂದು ಕಗ್ಗದಾಸಪುರದಲ್ಲಾಯಿತು, ಯಾವುದೋ ಒಂದು ಚಿಕ್ಕ ಫ್ಲ್ಯಾಟು. ಸ್ನೇಹಿತರೆ, ಡ್ಯೂಟಿ ಮತ್ತು ವಿಡಿಯೋ ಎರಡು ಮುಗಿಸೋ ಟೈಮ್ ಹತ್ರ ಬರ್ತಾ ಇದೆ. ಟೈಮ್ ಬೇರೆ ಆಯಿತು. ಟೈಮ್ ಬಂದು ಆಲ್ರೆಡಿ 6:15. ನಾನು ಕಗ್ಗದಾಸಪುರದಿಂದ ನಮ್ಮ ಏರಿಯಾ ಕಡೆ ಒಂದು ಡ್ಯೂಟಿ ಬಿದ್ದರೆ ಸಾಕು, ಹೋಗ್ಬಿಡ್ತೀನಿ. ಮತ್ತು ಡ್ಯೂಟಿನ ಎಂಡ್ ಮಾಡ್ತೀನಿ. ಮತ್ತು ನಿಮ್ಗೆ ಹೇಳ್ದಂಗೆ ವಾರದಿಂದ ಎಷ್ಟು ಮಾಡಿದೆ ಏನು ಎತ್ತ ಅಂತ ಲೆಕ್ಕ ಕೊಡೋಕೆ ಟೈಮ್ ಬಂದಿದೆ. ಸೊ ಬನ್ನಿ, ಡ್ಯೂಟಿ ಬಿದ್ದರೆ ಎಲ್ಲರೂ ಒಂದು ಡ್ಯೂಟಿ ಹಾಕೊಂಡು ಏರಿಯಾ ಕಡೆ ಹೋಗ್ತೀನಿ. ಇಲ್ಲಾಂದರೆ ನಿಮ್ಗೆ ಲೆಕ್ಕ ಕೊಟ್ಟು ನಾವು ಲೆಕ್ಕ ತಗೊಂಡು ಮನೆ ಕಡೆಗೆ ಹೋಗೋಣ. ಹಾಯ್, ಕೊನೆಗೆ ನಮ್ಮ ವಿಡಿಯೋ ಮುಗಿಸೋ ಹಂತಕ್ಕೆ ಬಂದಿದೆ ಮತ್ತು ನಮ್ಮ ಡ್ಯೂಟಿನ ಇವತ್ತು ಮುಗಿಯೋ ಹಂತಕ್ಕೆ ಬಂದಿದೆ. ಮನೆಗೆ ಹೋಗೋ ಸಮಯ. ಟೈಮ್ ಬಂದು ಕರೆಕ್ಟಾಗಿ 6:50. ನಿಮ್ಗೆ ಆಗಲೇ ಬೆಳಗ್ಗೆ ಹೇಳಿದೆ ನಾನು, ಇವತ್ತು ಅಂದರೆ ಡ್ಯೂಟಿಗೆ ವೀಕೆಂಡ್ ಇರೋದ್ರಿಂದ ವಾರ ಪೂರ್ತಿ ನಾನು ಏನೇನು ದುಡ್ದಿದ್ದೆ, ಎಷ್ಟು ದುಡ್ದೆ, ಎಷ್ಟು ಖರ್ಚಾಯಿತು ಅಂತ ಲೆಕ್ಕ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ನಿಮಗೆ ಲೆಕ್ಕ ಕೊಡೋ ಟೈಮು ಬಂದಿದೆ. ನೋಡ್ಬೇಕಾ ಲೆಕ್ಕ? ಬನ್ನಿ ಮತ್ತೆ ನೋಡೋಣ, ತಡ ಯಾಕೆ ಮಾಡೋದು. ಇದೇನಿದೆಯಲ್ಲ 3,008 ರೂಪೀಸು, ಇದು ಓನ್ಲಿ ಇವತ್ತೊಂದು ದಿನದ್ದು 3,008 ರೂಪಾಯಿ. ಸೊ ವೀಕ್ಲಿ ಚೆಕ್ ಮಾಡೋಣ ವೀಕ್ಲಿ ಎಷ್ಟಾಗಿದೆ ಏನು ಎತ್ತ ಅಂತ. ಇವತ್ತು 7 ಟ್ರಿಪ್ ಮಾಡಿದ್ದೀನಿ. ಕೊನೆ ಡ್ಯೂಟಿ ಅಮೌಂಟ್ ಇದು 490 ರೂಪಾಯಿ ಬಂದಿದೆ. ಅದೇ ಅದು ಡ್ರಾಪ್ ಹಾಕಿದ್ನಲ್ಲ ದೊಡ್ಡನೆಕ್ಕುಂದಿ, ಅಂದರೆ ಇದೇನೆ ಕಗ್ಗದಾಸಪುರ ಇದೆ ಲಾಸ್ಟ್ ಡ್ರಾಪು. ಸೊ ಫ್ರೆಂಡ್ಸ್ ನೋಡಿ ನಮ್ಮ ಅರ್ನಿಂಗ್ಸು ಈ ವಾರದ್ದು 19,254 ರೂಪಾಯಿ. ಇದು ಊಬರ್ರಿಂದ ನಾನು 5 ದಿನ 1 2 3 4 5 6 ದಿನದಲ್ಲಿ ಸಂಪಾದನೆ ಮಾಡಿರೋದು. ಈ 6 ದಿನದಲ್ಲಿ ಒಂದು ದಿನ ನೋಡಿ ಹೈಯೆಸ್ಟು 4,349 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮತ್ತು ಒಂದು 400 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಆಗಿದೆ. ಕೆಲವೊಬ್ಬರು ಒಂದು 4-3 ಇಬ್ಬರೇನೋ 100 ರೂಪಾಯಿ ಎಕ್ಸ್ಟ್ರಾ ಟಿಪ್ ಕೊಟ್ಟಿದ್ದು. ಮತ್ತು 5 ಜನ ಒಬ್ಬರನ್ನ ಎಕ್ಸ್ಟ್ರಾ ಹಾಕ್ದಾಗ 100 ರೂಪೀಸ್ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿದ್ರೆ ಸರ್ 450-500 ರೂಪಾಯಿ ಆಗುತ್ತೆ. ಅದು ಲೆಕ್ಕ ಹಾಕೊಂಡ್ರೆ 19,750 ರೂಪಾಯಿ ಈ ವಾರದ ನನ್ನ ಅರ್ನಿಂಗ್ಸು. ಸೊ ಊಬರಲ್ಲಿ ಎಷ್ಟು ಅವರ್ ಲಾಗಿನ್ ಇದ್ದೆ ನೋಡೋಣ ಅಂತಂದರೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಎಲ್ಲಿಗೋ ಡ್ಯೂಟಿ ಬಂತು,
ಫಿನಿಕ್ಸ್ ಮಾರ್ಕೆಟ್ ಸಿಟಿ ಬೇಡ, ಇದು ವೈಟ್ ಫೀಲ್ಡ್ಗೆ. ಇವಾಗ ನಾವು ಫಿನಿಕ್ಸ್ ಮಾರ್ಕೆಟ್ ಸಿಟಿ ಹೋಗೋ ಕಡೆ ಇಲ್ಲ, ನಮ್ದೇನಿದ್ರು BTM JP ನಗರ್ ಆ ಸೈಡ್ ಬಂದರೆ ಡ್ಯೂಟಿ ಮಾತ್ರ. ನೋಡಿ, ನಾನು ಆನ್ಲೈನಲ್ಲಿರೋ ಟೈಮಿಂಗ್ಸ್ ಬಂದು 85 ಗಂಟೆ 39 ನಿಮಿಷ. ಮತ್ತು ನಾನು ಟೋಟಲಾಗಿ 19,254 ರೂಪಾಯಿ ಮಾಡೋಕ್ಕೆ ತಗೊಂಡಿರೋ ಡ್ಯೂಟಿಗಳು 58 ಟ್ರಿಪ್ಸು. ಮತ್ತು ಪಾಯಿಂಟ್ಸ್ ಬಂದು ನನಗೆ 100 ರೂಪೀಸ್ ಸಿಕ್ಕಿದೆ. ಮತ್ತು ಇಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಮಾಡ್ಬೋದು. ನೀವು ನಾನು ಹೇಳಿದ್ನಲ್ಲ ನಿಮಗೆ, ನನಗೆ ಟಿಪ್ಸ್ ಒಂದು 100 ರೂಪೀಸ್ ಕೊಟ್ಟಿರ್ತಾರೆ ಅಂತ. ಆ 100 ರೂಪೀಸ್ ಕೈಗೆ ಆ್ಯಂಡ್ ಕ್ಯಾಶ್ ಕೊಡಬೇಕಾದ್ರೆ ಕೊಟ್ಟಿರೋದು. ಬಟ್ ಇಲ್ಲಿ ಟಿಪ್ ಅಂತ ಇದ್ದು 55 ರೂಪಾಯಿ ಹಾಕಿದೆ ನೋಡಿ. ಆ ಟಿಪ್ ಅಂತ ಇದ್ದು 55 ರೂಪಾಯಿ ಹಾಕಿರೋದು. ಊಬರಲ್ಲೂ ಕೂಡ ಟಿಪ್ಸ್ನ ಕೊಡ್ಬೋದು, ಆ ಆಪ್ಷನ್ ಇದೆ. ಕಸ್ಟಮರು ಅವ್ರಿಗೆ ಇಷ್ಟ ಆಯಿತು ಅಂದರೆ ಡ್ರೈವರ್ಗೆ ಟಿಪ್ ಅನ್ನೋದೊಂದು ಆಪ್ಷನ್ ಇರುತ್ತೆ. ಆ ಟಿಪ್ಗೆ ಹೋಗಿ ಎಷ್ಟು ಅಂತ ಅಮೌಂಟ್ ಹಾಕಿದ್ರೆ ಅದು ನಮಗೆ ಬರುತ್ತೆ. ಮತ್ತು ಟ್ಯಾಕ್ಸಸ್ ನೋಡಿ 204 ರೂಪಾಯಿ. ಇದು ನಾನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀನಿ. ಯಾಕೆಂದರೆ ಅದ್ರದ್ದೊಂದು ಇನ್ಸಿಡೆಂಟ್ ಇದೆ, ಹೇಳ್ಬೇಕು ನಿಮಗೆ. ಅದು ಅಂದರೆ ವಾಪಸ್ ಇದಾಗುತ್ತೆ. ಒಟ್ಟಿನಲ್ಲಿ ನಾನು ಇವಾಗ ಇನ್ಕಮ್ ಟ್ಯಾಕ್ಸ್ನು ಪೇ ಮಾಡ್ತೀನಿ ನಾನು. ಸೊ ನೋಡಿ, ಇದು ನನ್ನ ಈ ವಾರದ ಅರ್ನಿಂಗ್ಸು. ನೀವು ನೋಡ್ಬೋದು ಪ್ರತಿ ದಿನಾನು ಎಷ್ಟೆಷ್ಟು ದುಡ್ದಿದ್ದೆ ಅಂತ. ಮೊದಲನೇ ಸೋಮವಾರ 2,912, ಮಂಗಳವಾರ 2,746 ರೂಪಾಯಿ, ಬುಧವಾರ 2,964, ಮತ್ತು ಗುರುವಾರ 3,273 ರೂಪಾಯಿ. ಶುಕ್ರವಾರನೇ ನೋಡಿ ಸ್ನೇಹಿತರೆ, ಹೈಯೆಸ್ಟ್ ಹೊಡೆದಿದ್ದು 4,349. ನಿನ್ನೆ ನೈಟ್ ಹೇಳಿದ್ನಲ್ಲ. ಮತ್ತು ಟೋಟಲಾಗಿ 4 ಏರ್ಪೋರ್ಟ್ ಹೊಡೆದೆ. ನೈಟಲ್ಲಿ 2 ಹೊಡೆದೆ, ಬೆಳಗ್ಗೆ 2 ಹೊಡೆದೆ ಏರ್ಪೋರ್ಟ್ಗೆ. ಮತ್ತು ಇವತ್ತಿನ ಅರ್ನಿಂಗ್ಸ್ ಬಂದು 3,008 ರೂಪಾಯಿ. ನಾಳೆ 0. ನಾಳೆ ನಾನು ಎಲ್ಲೂ ಹೋಗಲ್ಲ. ಇದು ಬಂದು ಲಿಸ್ಟು, ಯಾವ್ಯಾವ ಟ್ರಿಪ್ಪು, ಎಲ್ಲೆಲ್ಲಿಗೆ, ಏನು ಎತ್ತ, ಎಷ್ಟು ಕ್ಯಾನ್ಸಲ್ ಆಗಿರೋದು ಪ್ರತಿಯೊಂದು ಇರುತ್ತೆ. ಪ್ರತಿಯೊಂದು ಲಿಸ್ಟು ಇಲ್ಲಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಪಡೋಂಗಿಲ್ಲ. ಎಲ್ಲೋಯ್ತು ಕಾಸು, ಏನು ಎತ್ತ, ಯಾವುದನ್ನು ಇದು ಮಾಡೋಂಗಿಲ್ಲ. ನೋಡಿ, ಇಲ್ಲೊಂದು ಯಾವುದೋ ನೋಡಿ 1,033 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡಿದ್ದು. 650 ರೂಪಾಯಿ ಅಷ್ಟೇ ನನಗೆ ಬಂದಿರೋದು. 150 ರೂಪಾಯಿ ಸರ್ಜ್ ಅಂತ ತೋರಿಸ್ತಾ ಇದೆ ನೋಡಿ. ಆ ಸರ್ಜ್ ಅಂದರೆ ಕ್ಯಾಬ್ ಡ್ರೈವರ್ಗಳು. ಆ ಸರ್ಜ್ ಅಂದರೆ ನೀವು ಯೋಚನೆ ಮಾಡಬೇಕು, ಅದು ಎಲ್ಲೋ ಆರೆಂಜ್ ಕಲರ್ ಇರುತ್ತೆ ನೋಡಿ, ಆ ಜಾಗದಲ್ಲಿ ಡ್ಯೂಟಿ ತಗೊಂಡಿರ್ತೀವಲ್ಲ. ಹಂಗಾಗಿ ಯಾವಾಗ ಸರ್ಜ್ ಇಲ್ಲೇ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಆ ಸರ್ಜ್ ಅನ್ನೋ ಅಮೌಂಟ್ನ ಕೊಟ್ಟಿರ್ತಾರೆ. 114 ರೂಪಾಯಿ 99 ರೂಪಾಯಿ ಟೋಲ್ ಕಟ್ ಆಗಿದೆ ನೋಡಿ. ಆ ಥರ ಟೋಲ್ ಕಟ್ ಆಗಿದ್ರು ಪ್ರತಿಯೊಂದು ಲಿಸ್ಟು ಇಲ್ಲೇ ಬರುತ್ತೆ. ಸೊ ಗಾಯ್ಸ್, ನನ್ನ ಡ್ಯೂಟಿ ಮತ್ತು ಈ ವಾರದ ಅರ್ನಿಂಗ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಯಾವುದು ಮುಚ್ಚಿಟ್ಕೊಂಡಿಲ್ಲ. ನಾನು ಓಲಾದಲ್ಲಂತೂ 1 ರೂಪಾಯೂ ಇಲ್ಲ. ಓಲಾದಲ್ಲಿ 1 ರೂಪಾಯಿ ಇಲ್ಲ. ಬೇಕಾದ್ರೆ ತೋರಿಸ್ಬಿಡ್ತೀನಿ. ನಾನು ಊಬರ್ ಮಾತ್ರ ಮಾಡೋದು ಡ್ಯೂಟಿ. ನೋಡಿ, 0. ನಾನೇ 4,414 ರೂಪಾಯಿ ಪೇ ಮಾಡಬೇಕು. ಬಟ್ ಡ್ಯೂಟಿ ಬಂದಾಗ ಯಾವ್ದಾದ್ರು ಡ್ಯೂಟಿ ಎತ್ಕೊಂಡಾಗ ಅಲ್ಲೇ ಇದಾಗಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ, ಡ್ಯೂಟಿ ತಗೊಳಕ್ಕೆ ಹೋಗಿಲ್ಲ. ನೋಡಿದ್ನಲ್ಲ, ತೋರಿಸಿದ್ನಲ್ಲ ಈ ವಾರ ಎಷ್ಟು ನನ್ನ ಸಂಪಾದನೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋ ಟೈಮ್ ಬಂದಿದೆ. ನೋಡೋರಲ್ಲ ಎಲ್ಲ ನನ್ನ ಅರ್ನಿಂಗ್ಸ್ ಎಷ್ಟು, ಏನು ಎತ್ತ ಅಂತ. ಪ್ರತಿ ವಾರನೂ ನನ್ನ ಡ್ಯೂಟಿ ಯಾವತ್ತು ಲಾಸ್ಟ್ ಮಾಡ್ತೀನಿ ಅವತ್ತೊಂದು ದಿನ ಅದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಕ್ಯಾಬ್ ಡ್ರೈವರ್ಗಳಿಗೆ ಎಷ್ಟೋ ಜನ ಕೆಲವೊಬ್ರು ಡ್ಯೂಟಿ ಆಯ್ತಾ ಇಲ್ಲ ಅಂತಾರೆ, ಕೆಲವೊಬ್ರು ಆಯ್ತದೆ ಅಂತಾರೆ. ಅದಕ್ಕೆಲ್ಲ ನನ್ನ ಕಡೆಯಿಂದ ಒಂದು ಕನ್ಕ್ಲೂಷನ್ ಅಷ್ಟೇ. ಈ ಥರ ಮಾಡ್ಬೋದು ಅಂತ. ಕೆಲವೊಬ್ರು ಹೇಳ್ತಾರೆ, ನಾನು ಈ ವಾರ 30,000 ದುಡ್ದೆ, 25,000 ದುಡ್ದೆ, 35,000 ದುಡ್ದೆ ಅಂತ. ಅದು ನನ್ನ ಪ್ರಕಾರ 12 ಅವರ್ ಲಾಗಿನ್ ಇದ್ರೆ, ಬೆಳಗ್ಗೆ 8ರಿಂದ ಸಂಜೆ 8, ಬೆಳಗ್ಗೆ 8ರಿಂದ ಸಂಜೆ 8, ಆ ಥರ ಲಾಗಿನ್ ಇದ್ರೆ 6 ದಿನದಲ್ಲಿ ಇಷ್ಟೇ ಮ್ಯಾಕ್ಸಿಮಮ್ 22,000 ರೂಪಾಯಿ ದುಡಿಬೋದು ಅಷ್ಟೇ. ಯಾಕಂದ್ರೆ ನಾನು ದುಡಿತೀನಿ. ಈ ವಾರ ನನಗೆ ಡ್ಯೂಟಿಗಳು ಕಡಿಮೆ ಇರೋದ್ರಿಂದ ಇಷ್ಟು ಮಾಡಿದ್ದೀನಿ. ಇಲ್ಲಾಂದ್ರೆ ಇನ್ನೊಂದು 2,000 3,000 ಜಾಸ್ತಿ ಮಾಡಿರ್ತಿದ್ದೆ. ಅದೆಲ್ಲ 30,000 40,000 25,000 ಅವೆಲ್ಲ ದುಡಿತೀನಿ ಅನ್ನೋ ಸುಳ್ಳು. ಎಷ್ಟೋ ಜನ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ 25,000 30,000 ಈ ಥರ ಎಲ್ಲ ಸುಮ್ಮನೆ ಒಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟು ಹಾಕ್ತಾರೆ. ಅದೆಲ್ಲ ಶುದ್ಧ ಸುಳ್ಳು. ಇಷ್ಟೇ ನೋಡಿ, ನಾನು ಇದು ಬಿಟ್ರೆ ಮತ್ತು ಈ ವಾರ ಯಾವುದು ಪರ್ಸ್ನಲ್ ಬಾಡಿಗೆನೂ ಎಲ್ಲೂ ಹೋಗಿಲ್ಲ. ಅರ್ಥ ಆಯ್ತಾ? ಸೊ ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು
ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಯಾರಿಗಾದ್ರು. ಮತ್ತೇನಾದರೂ ನಾನು ತಿದ್ಕೋವಂಥದ್ದು ಏನಾದರೂ ಇದ್ರೆ ಕಮೆಂಟಲ್ಲಿ ಹೇಳಿ, ಬ್ರೋ ಹಿಂಗೆ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇರೋ ತಪ್ಪು ತಿದ್ಕೊಳ್ಳಿ ಅಂತ ಹೇಳಿ ನಾವು ಕೇಳೋಕ್ಕೆ ರೆಡಿ. ಓಕೆ ಫ್ರೆಂಡ್ಸ್, ಇದನ್ನ ಹೇಳ್ತಾ ಬಾಯ್. ಮತ್ತೆ ನೆಕ್ಸ್ಟ್ ಲಾಗು ನಾಳೆ ಸಂಡೇ ಇರೋದ್ರಿಂದ ನನ್ನ ಲಾಗು ಡ್ಯೂಟಿ ಬಗ್ಗೆ ಇರಲ್ಲ, ಬೇರೆ ಇರುತ್ತೆ. ಬಾಯ್, ಥ್ಯಾಂಕ್ ಯು ಸೋ ಮಚ್.